ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನು ಇವತ್ತು ಸಮ್ಮರ್ ಸ್ಪೆಷಲ್ ಆದಂಥ ಅಂಬ್ಲಿ ಮಾಡ್ತಾ ಇದ್ದೀನಿ. ಇದು ಜೋಳದ ಹಿಟ್ಟಿಂದ ಮಾಡೋದು, ತಂಪಾಗಿರುತ್ತೆ, ದೇಹಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ಸಮ್ಮರ್ನಲ್ಲಿ ದಿನಾಲೂ ನೀವು ಮಾಡಿ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ ಇದು. ನಾನು 2 ಲೀಟ್ರಷ್ಟು ನೀರು ತೆಗೆದುಕೊಳ್ತಾ ಇದ್ದೀನಿ, ಅಂದರೆ 2 ತಂಬಿಗೆಯಷ್ಟು ನೀರು ತೆಗೆದುಕೊಂಡಿದ್ದೀನಿ. ಇದು ತಣ್ಣಗಿರೋಂಥ ನೀರು. ನಮ್ಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಬಿಸಿ ನೀರನ್ನು ತೆಗೆದುಕೊಳ್ಬೋದು. ನಾನು ಹುಳಿ ಜಾಸ್ತಿ ಬರುತ್ತೆ ಇದು ಸಮ್ಮರ್ ಆಗಿರೋದ್ರಿಂದ, ಅದಕ್ಕೆ ನಾನು ತಣ್ಣೀರೇ ತೆಗೆದುಕೊಂಡಿರೋದು. 4 ಟೇಬಲ್ ಸ್ಪೂನಷ್ಟು ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ತಣ್ಣೀರಲ್ಲೇ ಕಲಿಸ್ಕೊಳ್ಳೋಣ. ಬಿಸಿ ನೀರು ಹಾಕಿದರೆ ಗಂಟಾಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ತಣ್ಣೀರಿನಲ್ಲೇ ಕಲಿಸ್ತಾ ಇದ್ದೀನಿ. 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೋಬೋದು. ಸೊ ಇದರಲ್ಲಿ ಗಂಟು ಬರಬಾರ್ದು ಫ್ರೆಂಡ್ಸ್, ಆ ಥರ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಕೂಡ ಶಾಂತಾಗಿರುತ್ತೆ. ಇದು ನಾನೇನು ನೀರು ಇಟ್ಟಿದ್ದೀನಲ್ಲ, 2 ಲೀಟ್ರ್ ನೀರು ಅದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ನೋಡೋದ್ರಿಂದನೇ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇದು ಗಂಜಿ ಥರ ಆಗಬೇಕು ಫ್ರೆಂಡ್ಸ್, ಗಟ್ಟಿ ಗಂಜಿ ಆಗಬಾರ್ದು. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಉಪ್ಪು, ಮೊಸರು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮೊಸರು ಇದ್ದರೆ ಮೊಸರು ಹಾಕಿ, ಇಲ್ಲ ಅಂದರೆ ಮಜ್ಜಿಗೆ ಕೂಡ ಹಾಕ್ಬೋದು. 2ರಲ್ಲಿ ಯಾವ್ದು ಇರುತ್ತೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರಾತ್ರಿ ಮಾಡೋರಿಂದ ಹುಳಿ ಬರುತ್ತೆ ಫ್ರೆಂಡ್ಸ್. ಇದು ಹುಳಿ ಹೊಡೆಯೋದಂತಾರೆ. ನಾನು ಮಾಡ್ತಾ ಇದ್ನಲ್ಲ, ಇದು ಹುಳಿ ಹೊಡೆಯೋದಂತ. 3 ಸಲ ಮಾಡಬೇಕು ಆ ಥರ, ಬೆರಳಿಂದ ಹುಳಿ ಇರುತ್ತೆ ಇದು ಆ ಥರ ಮಾಡೋದ್ರಿಂದ. ಇದು ನಾನೊಂದು 8ರಿಂದ 10 ತಾಸಷ್ಟು ನಾನು ಇಟ್ಟಿದ್ದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಗಂಜಿನ ಮಾಡ್ಕೊಳ್ಳೋಣ. ಇದು ಬೆಳಗ್ಗೆ ಮಾಡ್ತಾ ಇರೋದು ಫ್ರೆಂಡ್ಸ್, ನಾನು ರಾತ್ರಿ ಮಾಡಿ ಇಟ್ಟಿದ್ದೆ. ಇದು ನಾನು ಬೆಳಗ್ಗೆ ಮಾಡ್ತಾಯಿದ್ದೀನಿ. ನಮ್ಗೆ ಬೆಳಗ್ಗೆ ಆ್ಯಕ್ಚುಲಿ ಇದು ತಣ್ಣಗಾಗಿರ್ಬೇಕಲ್ಲ ಕುಡಿಬೇಕಾದ್ರೆ, ಬೆಳಗ್ಗೆಯಿಂದಾನೇ ಕುಡಿಬೇಕು ಅಂದರೆ ನೀವು ಮಾರ್ನಿಂಗ್ ಹುಳಿ ಹೊಡೆದಿಟ್ಟು ರಾತ್ರಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕೆ ಚೆನ್ನಾಗಿರುತ್ತೆ. ಒಂದು 4 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಚೆನ್ನಾಗಿ ಕುಟ್ಕೋಬೇಕು. ಮತ್ತು ಇದನ್ನು ತಂಪಾಗಿರೋದ್ರಿಂದ ನೀವು ಯಾವಾಗ ಬೇಕೋ ಆವಾಗೆಲ್ಲ ಕುಡಿಬೋದು ಫ್ರೆಂಡ್ಸ್. ಇದು ಊಟದ ಮಧ್ಯೆ ಎಲ್ಲನೂ ನಮ್ಮ ಕಡೆ ಎಲ್ಲ ಕುಡಿತಾರೆ. ಇದು ಸಮ್ಮರ್ನಲ್ಲಿ ಗೆಸ್ಟ್ ಮನೆಗೆ ಯಾರಾದರೂ ಬಂದರೂ ಇದನ್ನು ಮಾಡ್ತಾರೆ. ಫಂಕ್ಷನ್ ಏನಾದರೂ ಸಮ್ಮರ್ನಲ್ಲಿದ್ದರೆ ಇದು ಕೂಡ ಮಾಡಿಡ್ತಾರೆ ನಮ್ಮ ಕಡೆ, ತಂಪು ಪಾನೀಯ ಅಂತ. ನೋಡಿ, ಇದು ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಉಪ್ಪು ನಾನು ಕಡಿಮೆ ಹಾಕಿದ್ದೆ, ಅದಕ್ಕೆ ನಾನು ರುಚಿಗೆ ನೋಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿಟ್ಟಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಎಂಡಲ್ಲಿ ಹಾಕಬೇಕು ಫ್ರೆಂಡ್ಸ್, ಮಧ್ಯದಲ್ಲೇ ಹಾಕಿ ಬಾಯ್ಲ್ ಕುಕ್ ಮಾಡ್ಕೋಬೇಡಿ. ಕುದಿಸೋದ್ರಿಂದ ಕೊತ್ತಂಬರಿ ಎಲ್ಲ ಕಪ್ಪಾಗಿಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಕೊತ್ತಂಬರಿ ಹಾಕಬೇಕು. ನಾನು ಇವಾಗ ಹಾಕ್ತಾಯಿಲ್ಲ, ಎಂಡಲ್ಲಿ ಹಾಕೋದನ್ನು ತೋರಿಸ್ತೀನಿ. ನೋಡಿ, ಇದು ಕಲರ್ ಚೇಂಜ್ ಆಗುತ್ತೆ. ನಮ್ಗೆ ಹೇಗೆ ಗೊತ್ತಾಗಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೇಕಲ್ಲ, ಅದು ಗೊತ್ತಾಗುತ್ತೆ ಫ್ರೆಂಡ್ಸ್. ಕಲರ್ ಚೇಂಜ್ ಆಗುತ್ತೆ ಹಿಟ್ಟಿಂದು. ನೋಡಿದೆ, ಹಾಲಿನ ನೊರೆ ಥರ ಬಂದಿದೆ. ಕುದ್ದ ಮೇಲೆ ಈ ಥರ ಆಗುತ್ತೆ. ಆಮೇಲೆ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ತೆಳುವಾದ ಪಾತ್ರೆಯಲ್ಲಿ ಮಾಡಬೇಡಿ, ಉಕ್ಕಿ ಹೋಗುತ್ತೆ. ಇದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಇದು ಕುದ್ದ ಮೇಲೆ ಸಿಮ್ಮಲ್ಲಿ ಇಟ್ಬಿಡಿ, ಚೆನ್ನಾಗಿ ಕುದಿಬೇಕಿದು. ಇದು ಹಿಟ್ಟಿನ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇದರ ಅಳತೆ ಕೂಡ ಕಡಿಮೆ ಆಗಿದೆ ಫ್ರೆಂಡ್ಸ್. ಇದಾಗಿದೆ, ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಸಿಲ್ಕಿಯಾಗಿ ಬಂದಿದೆ. ಇದು ಒಂಥರ ಶೈನಾಗಿ ಕಾಣುತ್ತೆ. ಇದು ಮೊದಲೆಲ್ಲ ಹಿಟ್ಟಿಟ್ಟಾಗಿ ಕಾಣ್ತಾ ಇತ್ತು, ಇವಾಗ ಅನಿಸೋದಿಲ್ಲ. ಈ ಅಂಬ್ಲಿನ ಕುಡಿದು ಬಿಸಿಲಿನಲ್ಲಿ ನಿಮ್ಮ ದೇಹನ ತಂಪಾಗಿಟ್ಟುಕೊಳ್ಳಿ ಫ್ರೆಂಡ್ಸ್. ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತು ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.